ಮಮ್ಮಿ ಇಲ್ಲಿಂದ ಬಿದ್ದೋಗಣ ನಿಜವಾಗ್ಲು ಇಲ್ಲಿಂದ ಬಿದ್ದೈತಿ ನೋಡಿ. ಅಲ್ಲಿಂದ ಬಿಡು. ಎಷ್ಟು ಅಡಿ ಇರ್ಬೋದು ಇಲ್ಲಿಂದ ಅಲ್ಲಿಗೆ? 120 ಅಡಿ ಅದೇ ಗಾಯ್ಸ್. ಇಲ್ಲಿಂದ ಬಿದ್ರೆ ಕೈಯ ಕಾಲ ಮುರಿದೈತದೆ. ಮುರ್ದಾನೆ ಮಮ್ಮಿ. ಮಮ್ಮಿ 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 ಇಲ್ಲಿಂದ ಬಿದ್ದೋಗಣ. ಹಾ ಜೋರಾಗಿ ಹೇಳು, ಕೇಳಿಸ್ತಿಲ್ಲ. ಏನ ಬೀಳ್ತೀನಿ. ನಾನ್ ನಿಜವಾಗ್ಲು ಇಲ್ಲಿಂದ ಬಿದ್ದೈತಿ ನೋಡಿ. ಎಲ್ಲಿಂದ? ಇಲ್ಲಿಂದ ಇಲ್ಲಿಂದ ಬಿದ್ರೆ ಇಲ್ಲಿಂದ ಬಿದ್ರೆ ಇಲ್ಲಿಂದ ಬಿದ್ರೆ ನಾವು ಅಂತ ಎಷ್ಟು ಉದ್ದ ಅದೇ ನೋಡಿ. ಏನ ಎಷ್ಟು ಅಡಿ ಇರ್ಬೋದು ಇಲ್ಲಿಂದ ಅಲ್ಲಿಗೆ? 120 ಅಡಿ ಅದೇ ಗಾಯ್ಸ್. ಇಲ್ಲಿಂದ ಬಿದ್ರೆ ಇವಾಗ ಉಳ್ಳಿ ಎತ್ತಾಕ ಅಂದ್ಬಿಟ್ಟು ಮೇಕ್ ಹತ್ತಿದೆ ನೋಡಿ. ನಮ್ಮ ಮಮ್ಮಿ ಕೆಳಗಡೆ ಕಸ ತುಂಬೈತೆ, ನಾನು ಇಲ್ಲಿ ಮೇಲೆ ಏಣಿ ಎತ್ತಿದ್ದೀನಿ. ಈಗ ತಿರ್ಗಾ ಇಳಿಬೇಕು. ಅದಕ್ಕೆ ಇಲ್ಲಿಂದ ಬೀಳ್ತೀನಿ ಅಂದರೆ ಅಲ್ಲಿಂದ ಬೀಳುವಂಥದ್ದು. ಅಲ್ಲಿಂದ ಬಿದ್ದರೆ ಕೈಯೋ ಕಾಲ ಮುರಿದದಂತ. ಆದರೂ ನನ್ನ ಜೀವನದಲ್ಲಿ ಯಾರೂ ನನ್ನ ಮೇಲೆ ಕನಿಕರ ತೋರಿಸೋರೇ ಇಲ್ಲ. ಈಗ ಏಣಿ ಹಿಡಿತಾ ಇದ್ದೀನಿ, ಏನು ಮಾಡ್ಕೊಳ್ತು. ಇಲ್ಲಿಂದ ಕೆಳಗೆ ಬಿದ್ದರೆ ಕೈಯೋ ಕಾಲ ಮುರಿದೈತದೆ. ಮುರ್ದಲ್ಲ ಮಮ್ಮಿ? ಕೈ ಮುರಿದಲ್ಲ, ಕಾಲು ಮುರಿದಲ್ಲ? ಏಕೆ? ಈಗ ಇಳಿತಾ ಇದ್ದೀನಿ ನೋಡಿ. ಈಗ ಕೆಳಕ್ಕೆ ಏನು ಹಿಂಗೆ ನೋಡ್ತೀಯಲ್ಲ? ಇಳ್ಗಪ್ಪ, ಇಳ್ಗು ಚಿನ್ನ. ಗೈಸ್, ನಾನು ಯಾವತ್ತೂ ಯೂಟ್ಯೂಬಲ್ಲೆಲ್ಲ ಜಾಸ್ತಿ ವೀಡಿಯೋಸ್ ಮಾಡ್ತಿರ್ಲಿಲ್ಲ. ಯಾಕೆ ಅಂದರೆ ಇಲ್ಲೆಲ್ಲ ನೀಟಾಗಿ ನೆಟ್ವರ್ಕ್ ಇಲ್ಲ ಗೈಸ್. ಸುಮ್ಮನೆ ದಿನಕ್ಕೆ 2 GB ಡಾಟಾ ಅಷ್ಟೇ. ಎಲ್ಲ ನೆಟ್ಟೆಲ್ಲ ಖಾಲಿ ಆಗೋಯ್ತದೆ, ಅದಕ್ಕೆ ಮಾಡ್ತಿರ್ಲಿಲ್ಲ. ಈಗ ನಮ್ಮ ಮಮ್ಮಿ ನೋಡಿ ಕಸ ಎತ್ಕೋಗಿ ರೆಡಿ ಆಗಿ ನಿಂತಾರೆ. ಆದರೆ ನಾನು ಇನ್ನೂ ಕಸ ಎತ್ತಕ್ಕೆ ರೆಡಿ ಆಗಿದ್ದೀನಿ. ಅಲ್ಲಿ ಇದು ನಿಜವಾದ ಪ್ರೀತಿ ಅಂದರೆ ನೋಡಿ. ಇದು ಸುಮ್ಮನೆ ಮೇಘಲ ಪ್ರೀತಿ, ಸುಮ್ಮನೆ ಮೇಘಲ ಪ್ರೀತಿ. ಇದು ರೀಲ್ಸ್ ಮಾಡೋಕ್ಕೆ ನಮ್ಮ ಮಮ್ಮಿ ರೀಲ್ಸ್ ಮಾಡೋಕ್ಕೆ ಸುಮ್ಮನೆ ಬೈತಾರೆ ಫ್ರೆಂಡ್ಸ್. ಸುಮ್ಮನೆ ಮಗನೇ ಕಣ. ಈಗ ನಿನ್ನ ಮಗ ಬೆಳೆಯೋದು ಇಷ್ಟ ಇದೆಯೋ ಇಷ್ಟ ಇಲ್ವೋ? ತುಂಬ ಇಷ್ಟ ಇದೆ. ಹಂಗಾರೆ ನೀನು ನನ್ನ ರೀಲ್ಸ್ ಮಾಡೋಕೆ ಕರೆದಾಗೆಲ್ಲ ಬರ್ಬೇಕು ಮಮ್ಮಿ. ಗೊತ್ತಾಯ್ತಿಲ್ಲ, ನಾನು ಬೆಳಿಬೇಕು, ಬೆಳಿಬಾರ್ದು, ಬೆಳಿಬೇಕು. ತಾಯಿ ಆಸೆನೂ ಅದೇ, ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರು ಬೆಳಿಬೇಕು ಅನ್ನೋದೇ ಇಷ್ಟ ತಾನೇ. ನಾನು ಎಷ್ಟು ಬೆಳಿಬೇಕು? ತುಂಬ ಬೆಳಿಬೇಕು. ಈಗ ಬೇಗ 100ಕ್ಕೆ ಕಂಪ್ಲೀಟ್ ಆಗೋ ಥರ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು. ನೀನು ಡೈಲಾಗ್ ಅಂತ ಹೇಳ್ತಿರ್ತೀಯಲ್ಲ, ಡೈಲಾಗ್ ಕೇಳ್ಕೊಳತ್ತಲ್ಲ ನಿನಗೆ. ಏನಪ್ಪ ಮಾಡಿ ಆದ್ರೂ ನಿಜ ಮಮ್ಮಿ, ಒಬ್ಬೊಬ್ರು ಹೇಳ್ತಾ ಇರ್ತಾರೆ. ಆದರೂ ನಿಮ್ಮ ತಾಯಿ ರೀಲ್ಸ್ ಮಾಡೋಕೆ ಬರ್ತಾರೆ, ನೀವು ಅದೃಷ್ಟ ಮಾಡಿದಿರಿ ಅಂತ. ನಾನು ಏನು, ನೀನು ಎಷ್ಟು ಟೇಕರ್ ತಗೊಂಡ್ರು ಓಕೆ. ಆದರೆ ನಾನು ಸದ್ಯಕ್ಕೆ ನನ್ನ ಜೊತೆಗೆ ರೀಲ್ಸ್ ಮಾಡ್ತಾ ಇದ್ದಲ್ಲ, ಅದು ನನ್ನ ಅದೃಷ್ಟ. ಇಲ್ಲ ಬೆಳಿಬೇಕು ಅಂತ ಆಸೆ ಇಲ್ವೇ? ಯಾವ ತಾಯಿಗೂ ಅಷ್ಟೇನೆ. ನನಗೆ ಅಲ್ಲ, ನನ್ನಂತೆ 100 ತಾಯಿ 1000 ತಾಯಿ ಇದ್ದಿರ್ಗೆಲ್ಲ ನನ್ನ ಮಗ ಬೆಳಿಬೇಕು, ಎಲ್ಲರ ಥರ ಇರಬೇಕು ಅನ್ನೋದು ಆ ತಾಯಿಗೆ ಆಸೆ ಇರ್ತದೆ ತಾನೆ. ಅದರಲ್ಲೂ ನಾನು ಒಬ್ಳು. ನಾನೇನಾದರೂ ದೊಡ್ಡ ಮಟ್ಟಕ್ಕೆ ಹೋಗಿ ಯಾವುದಾದ್ರೂ ಸ್ಟೇಜ್ ಮೇಲೆ ಏನಾದರೂ ಸನ್ಮಾನನೋ ಏನೋ ಒಂದು ಮಾಡಿದಾಗ ನಾನು ಮೊದಲು ಹೇಳಿದೆ, ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅಂದರೆ ಅದು ನನ್ನ ತಾಯಿನೇ ಕಾರಣ ಅಂತ ಹೇಳ್ತೀನಿ. ಸರಿನೇ? ನಿಜ ತಾನೇ, ಇದು ನೀನೇ ಕಾರಣ. ಇಲ್ಲ ನೀನಿಲ್ಲ ಅಂತಿದ್ರೆ ರೀಲ್ಸ್ ಮಾಡೋಕ್ಕೆ ಆಯ್ತಿಲ್ಲ. ಆಯ್ತು, ಅಳ್ಬೇಡ ಬಿಡು. ನಿಜ ಅಳ್ತಾ ಇದೆಯಲ್ಲ? ಅಷ್ಟೇ ಗೈಸ್. ಈ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನೋಡುವ. ಆದರೂ ಯೂಟ್ಯೂಬಲ್ಲಿ ಏನೇನೋ ಕಷ್ಟ ಅಂತಾರೆ. ಆಯಿತು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನು ಹೇಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ. ಟಾಟಾ ಬಾಯ್, ಲವ್ ಯು ಆಲ್.